ಹೋಟೆಲ್ನಲ್ಲಿ ಒಬ್ಬ ವ್ಯಕ್ತಿಯ ಕೊಲೆ ಆಗುತ್ತೆ. ಆ ಹೋಟೆಲ್ನಲ್ಲಿ 3 ವೇಟರ್ಸ್ ಕೆಲಸ ಮಾಡ್ತಿರ್ತಾರೆ. ಕೇಸ್ ಇನ್ವೆಸ್ಟಿಗೇಷನ್ ಮಾಡಲು ಡಿಟೆಕ್ಟಿವ್ ಬರ್ತಾರೆ. 1ನೇ ವೇಟರ್ ಹೇಳ್ತಾನೆ, ಸರ್ ನಾನು ಅವ್ರಿಗೆ ಚಹಾ ಕೊಟ್ಟು ಅಲ್ಲಿಂದ ಹೋದೆ. 2ನೇ ವೇಟರ್ ಹೇಳ್ತಾನೆ, ಸರ್ ಅವರು ನನಗೆ ಕೂಲ್ ಡ್ರಿಂಕ್ಸ್ ಕೇಳಿದ್ರು, ನಾನದನ್ನ ತಂದ್ಕೊಟ್ಟೆ ಅಷ್ಟೇ ಅಂತ ಹೇಳ್ತಾನೆ. 3ನೇ ವೇಟರ್ ಹೇಳ್ತಾನೆ, ಸರ್ ಅವರು ನನಗೆ ಬಿಸ್ಕಿಟ್ ತಗೊಂಡು ಬರ್ಲಿಕ್ಕೆ ಹೇಳಿದ್ರು, ನಾನದನ್ನ ತರ್ಲಿಕ್ಕೆ ಅಂತ ಹೋಗಿದ್ದೆ. 3ನೇ ವೇಟರ್ ಬಿಸ್ಕಿಟ್ ತರ್ಲಿಕ್ಕೆ ಹೋದಾಗ ಆ ವ್ಯಕ್ತಿಯ ಕೊಲೆಯಾಗಿದೆ. ಮೂವರ ಮಾತಿನಲ್ಲಿ ಏನೋ ಸಮಸ್ಯೆ ಇದೆ. ಯೋಚನೆ ಮಾಡಿ ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. 1ನೇ ವೇಟರ್ ಹೇಳ್ತಾನೆ ಅವರು ಟೀ ಕೇಳಿದ್ದಾರೆ ಅಂತ, ಮತ್ತು 2ನೇ ವೇಟರ್ ಹೇಳ್ತಾನೆ ಅವರು ಕೂಲ್ ಡ್ರಿಂಕ್ಸ್ ಕೇಳಿದ್ದಾರೆ ಅಂತ. 3ನೇ ವೇಟರ್ ಹೇಳ್ತಾನೆ ಅವರು ಬಿಸ್ಕಿಟ್ ಕೇಳಿದ್ದಾರೆ ಅಂತ. ಸ್ನೇಹಿತರೆ ಯೋಚನೆ ಮಾಡಿ, ಯಾರಾದರೂ ಟೀ ಮತ್ತು ಕೂಲ್ ಡ್ರಿಂಕ್ಸ್ನ ಒಟ್ಟಿಗೆ ಕುಡಿತಾರಾ? ಮತ್ತು ಕೂಲ್ ಡ್ರಿಂಕ್ಸ್ ಜೊತೆ ಯಾರಾದರೂ ಬಿಸ್ಕೆಟ್ ತಿಂತಾರಾ? ಅಂದರೆ 1 ಮತ್ತು 3ನೇ ವೇಟರ್ ಅಥವಾ 2ನೇ ವೇಟರ್ ಸುಳ್ಳು ಹೇಳ್ತಿದ್ದಾನೆ. ಆವಾಗ ಡಿಟೆಕ್ಟಿವ್ಗೆ ರಿಪೋರ್ಟ್ ಬರುತ್ತೆ, ಡೆತ್ ಪಾಯ್ಸನ್ನಿಂದ ಆಗಿರೋದು ಅಂತ. ಡಿಟೆಕ್ಟಿವ್ಗೆ ಈ 3 ಜನ ವೇಟರ್ ಕೊಲೆಗಾರರು ಅಲ್ಲ ಅಂತ ಗೊತ್ತಾಗುತ್ತೆ. ಯಾಕೆ ಡಿಟೆಕ್ಟಿವ್ಗೆ ಹೀಗೆ ಅನಿಸುತ್ತೆ ಅಂತ ಯೋಚನೆ ಮಾಡಿ ಮತ್ತು ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, ತಂದಿರೋ ಟೀ ಹಾಗೇ ಇದೆ ಮತ್ತು ಕೂಲ್ ಡ್ರಿಂಕ್ಸ್ ಬಾಟಲ್ ಇನ್ನೂ ಓಪನ್ ಮಾಡೇ ಇಲ್ಲ ಮತ್ತು ಬಿಸ್ಕಿಟ್ ಇನ್ನೂ ವೇಟರ್ ಕೈಯಲ್ಲೇ ಇದ್ದಾವೆ. ಹಾಗಿದ್ರೆ ಪಾಯ್ಸನ್ ಯಾರು ಮತ್ತು ಯಾವಾಗ ಕೊಟ್ಟರು? ಡಿಟೆಕ್ಟಿವ್ಗೆ ಅನಿಸುತ್ತೆ ರೂಮಲ್ಲಿ ಆ ವ್ಯಕ್ತಿಯ ಜೊತೆ ಯಾರೋ ಇದ್ರು ಮತ್ತು ಕೂಲ್ ಡ್ರಿಂಕ್ಸ್ ಅವ್ರಿಗೋಸ್ಕರನೇ ತರಿಸಿರಬಹುದು ಅಂತ. ಡಿಟೆಕ್ಟಿವ್ ಕೂಲ್ ಡ್ರಿಂಕ್ಸ್ ಬಾಟಲ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಚೆಕ್ ಮಾಡ್ತಾನೆ. ಆದರೆ ಯಾವುದು ಫಿಂಗರ್ ಪ್ರಿಂಟ್ಸ್ ಮಾರ್ಕ್ ಅದರಲ್ಲಿ ಸಿಗಲ್ಲ. ಆವಾಗ ಡಿಟೆಕ್ಟಿವ್ಗೆ ಶಾಕ್ ಆಗುತ್ತೆ. ಸ್ನೇಹಿತರೆ, ಡಿಟೆಕ್ಟಿವ್ಗೆ ಯಾಕೆ ಶಾಕ್ ಆಗುತ್ತೆ ಯೋಚನೆ ಮಾಡಿ, ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡಿ. ಎರಡನೇ ವೇಟರ್ ಕೂಲ್ ಡ್ರಿಂಕ್ಸ್ನ ತಂದಿದ್ದ, ಹಾಗಿದ್ರೆ ಆತನ ಫಿಂಗರ್ ಪ್ರಿಂಟ್ಸ್ ಬಾಟಲ್ ಮೇಲೆ ಇರಬೇಕಿತ್ತು. ಆದರೆ ಈ ಬಾಟಲ್ ಮೇಲೆ ಯಾವುದೇ ಫಿಂಗರ್ ಪ್ರಿಂಟ್ಸ್ ಇಲ್ಲ. ಇಂಟ್ರೆಸ್ಟಿಂಗ್, ವೆರಿ ಇಂಟ್ರೆಸ್ಟಿಂಗ್. ಅಂದರೆ ರೂಮಲ್ಲಿ ಬೇರೆ ಯಾರೋ ವ್ಯಕ್ತಿ ಇದ್ದ, ಆದರೆ ಆತ ಏಕೆ ಫಿಂಗರ್ ಪ್ರಿಂಟ್ ಮಾರ್ಕ್ನ ರಿಮೂವ್ ಮಾಡ್ತಾನೆ? ಆವಾಗ ಡಿಟೆಕ್ಟಿವ್ ರೂಮ್ ಆಚೆ ಇರೋ CCTV ದೃಶ್ಯವನ್ನು ನೋಡ್ತಾನೆ. 1ನೇ ವೇಟರ್ ಟೀ ತಂದಿರೋ ದೃಶ್ಯ, 2ನೇ ವೇಟರ್ ಕೂಲ್ ಡ್ರಿಂಕ್ಸ್ ತಂದಿರೋ ದೃಶ್ಯ ಮತ್ತು 3ನೇ ವೇಟರ್ ರೂಮಿಂದ ಆಚೆ ಹೋಗಿರೋ ದೃಶ್ಯ. ನಂತರದ CCTV ಫುಟೇಜ್ ಕಾಣಿಸ್ತಿಲ್ಲ. ಸಿಕ್ಕಿರೋ CCTV ದೃಶ್ಯದಲ್ಲಿ ಡಿಟೆಕ್ಟಿವ್ಗೆ ಒಂದು ಕ್ಲೂ ಸಿಗುತ್ತೆ ಮತ್ತು ಡಿಟೆಕ್ಟಿವ್ಗೆ ಪಾಯ್ಸನ್ ಯಾರು ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ ಯೋಚನೆ ಮಾಡಿ, ನಿಮ್ಮ ಆನ್ಸರ್ನ ಕಮೆಂಟ್ ಮಾಡಿ. ಸ್ನೇಹಿತರೆ, 2ನೇ ವೇಟರ್ ಆರೆಂಜ್ ಕಲರ್ ಕೂಲ್ ಡ್ರಿಂಕ್ಸ್ ಬಾಟಲ್ ತಂದಿದ್ದ, ಆದರೆ ರೂಮಲ್ಲಿ ಬ್ಲ್ಯಾಕ್ ಕಲರ್ ಕೂಲ್ ಡ್ರಿಂಕ್ಸ್ ಬಾಟಲ್ ಇದೆ. ಹಾಗಿದ್ರೆ ಯಾರೋ ಕೂಲ್ ಡ್ರಿಂಕ್ಸ್ನ ಚೇಂಜ್ ಮಾಡಿದ್ದಾರೆ. ಆರೆಂಜ್ ಕೂಲ್ ಡ್ರಿಂಕ್ಸ್ ಅಲ್ಲಿ ಪಾಯ್ಸನ್ ಹಾಕಿ ನಂತರ ಯಾರೋ ಬ್ಲ್ಯಾಕ್ ಕೂಲ್ ಡ್ರಿಂಕ್ಸ್ನ ಇಟ್ಟಿದ್ದಾರೆ. ಡಿಟೆಕ್ಟಿವ್ಗೆ ಬೆಡ್ ಪಕ್ಕ ಒಂದು ಟೇಬಲಲ್ಲಿ 2 ಸ್ಪೆಕ್ಟ್ಸ್ ಕಾಣಿಸ್ತವೆ. ಒಬ್ಬ ವ್ಯಕ್ತಿ ಒಂದೇ ಟೈಮ್ಗೆ 2 ಸ್ಪೆಕ್ಟ್ ಯೂಸ್ ಮಾಡಲು ಸಾಧ್ಯ ಆಗಲ್ಲ ಅಂತ ಯೋಚನೆ ಮಾಡ್ತಾನೆ. ನಂತರ ಕೊಲೆಯಾದ ವ್ಯಕ್ತಿಯ ಮೊಬೈಲ್ ಫೋನ್ ಚೆಕ್ ಮಾಡ್ತಾನೆ. ಅದರಲ್ಲಿ ಕಾಲ್ ಮತ್ತು ಮೆಸೇಜಸ್ನ ಚೆಕ್ ಮಾಡ್ತಾನೆ. ಆದರೆ ಡಿಟೆಕ್ಟಿವ್ಗೆ ಯಾವುದೇ ಕ್ಲೂ ಸಿಗಲ್ಲ. ಗ್ಯಾಲರಿಯಲ್ಲಿ ಒಂದು ಫೋಟೋ ಸಿಗುತ್ತೆ. ಡಿಟೆಕ್ಟಿವ್ಗೆ ಆ ಫೋಟೋ ನೋಡಿ ಶಾಕ್ ಆಗುತ್ತೆ ಮತ್ತು ಕೊಲೆಗಾರ ಯಾರು ಅಂತ ಗೊತ್ತಾಗುತ್ತೆ. ಸ್ನೇಹಿತರೆ, ಈ ಫೋಟೋನ ಸರಿಯಾಗಿ ಗಮನಿಸಿ, ಕೊಲೆಗಾರ ಯಾರು ಅಂತ ಕಮೆಂಟ್ ಮಾಡಿ. ಸ್ನೇಹಿತರೆ, 3ನೇ ವ್ಯಕ್ತಿಯ ಸ್ಪೆಕ್ಟ್ಸ್ ನೋಡಿ. ಇದೇ ಸ್ಪೆಕ್ಟ್ಸ್ ರೂಮಲ್ಲಿ ಇದೆ. ಅಂದರೆ ಕೊಲೆ ಈತನೇ ಮಾಡಿದ್ದು.
ಡಿಟೆಕ್ಟಿವ್ ಆತನನ್ನ ಕರೆಸಿ ನೀನೇ ಕೊಲೆಗಾರ ಎಂದು ಹೇಳ್ತಾರೆ. ಆ ವ್ಯಕ್ತಿ ಹೌದು ನಾನೇ ಅಂತ ಒಪ್ಕೋತಾನೆ. ಕೊನೆಗೆ ಡಿಟೆಕ್ಟಿವ್ ಕೊಲೆಗಾರನನ್ನ ಕಂಡಿಡಿತಾನೆ.